ಆರ್ಎಸ್ಎಸ್ ಬಗ್ಗೆ ಮತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಆರ್ಎಸ್ಎಸ್ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ದೇಶ ಪ್ರೇಮಿ ಸಂಘಟನೆ ಆಗಿದ್ದರೆ ರಾಷ್ಟ್ರಧ್ವಜ ಹಾರಿಸಲಿಕ್ಕೆ 50 ವರ್ಷ ಏಕೆ ತೆಗೆದುಕೊಳ್ತಾ ಇದ್ರು ಅಂತ ಕಿಡಿಕಾರಿದ್ದಾರೆ. ಮನಸ್ಸು ಕೊಳಕ್ ಬುದ್ಧಿ ಕೊಳಕ್ ನಾಲ್ಗೆ ಇವ್ರದ್ದು. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಆಗಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗೆದಿದ್ದು ತಪ್ಪು ಮಾಡಿದ್ದೀವಿ. ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. 52 ವರ್ಷ ಬೇಕಾಗಿತ್ತೇನು ಸರ್ RSS ಅವರಿಗೆ ರಾಷ್ಟ್ರ ಧ್ವಜ ಹಾರಿಸ್ಲಿಕ್ಕೆ? ನೀವು ಯಾವಾಗ ಹಾರಿಸಿದ್ರಿ 1947ನಲ್ಲಿ. ಅವ್ರು ಯಾಕೆ 52 ವರ್ಷ ಬೇಕಾಗಿತ್ತು? ವಾಜಪೇಯಿ ಆಗಬೇಕಾಗಿತ್ತು ಪ್ರೈಮ್ ಮಿನಿಸ್ಟರ್ ಅವರಿಗೆ ರಾಷ್ಟ್ರಧ್ವಜ ಹಾಕಲಿಕ್ಕೆ. ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಾವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಪ್ರಗತಿಯನ್ನು ಕಾಣಬೇಕಾಗಿದೆ. ಆದರೆ ಕಾಸ್ಟ್ ಸರ್ ಇನ್ನು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡೋದ್ರಲ್ಲಿ ರಾಹುಲ್ ಗಾಂಧಿ, ಅವರ ಅಜ್ಜಿ, ಮುತ್ತಾತ ಎಲ್ಲರೂ ಕೂಡ ವಿಫಲರಾದರು. 1975ರಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಇವರ ಸರ್ಕಾರವೇ ಹೋಯಿತು ಅಂತ ತಿರುಗೇಟನ್ನು ಕೊಟ್ಟರು. ಹಿಂದೆ ತೆಗೆದಿಲ್ಲ ಬ್ಯಾನ್. ದೊಡ್ಡ ಖರ್ಗೆ ಅವರ ಲೀಡರ್ ಆದಂಥ ರಾಹುಲ್ ಗಾಂಧಿ, ಅವರ ಅಜ್ಜಿ, ಅವರ ಮುತ್ತಾತ ಇವರೆಲ್ಲ ಪ್ರಯತ್ನ ಮಾಡಿದರು. ಪ್ರಯತ್ನ ಮಾಡಿದ ನಂತರ ಅವರು ವಿಫಲರಾದರು. ಯಾರೂ ಬ್ಯಾನನ್ನು ಹಿಂದೆ ತೆಗೆದಿಲ್ಲ. ಸರ್ಕಾರ ಹಿಂದೆ ತೆಗೆದಿಲ್ಲ ಬ್ಯಾನ್. 75ರಲ್ಲಿ ಬ್ಯಾನ್ ಆದಾಗ ಇವರು ಸರ್ಕಾರವೇ ಹೋಯಿತು. ದೊಡ್ಡ ಖರ್ಗೆ ಅವರ ಲೀಡರ್ ಆದಂಥ ರಾಹುಲ್ ಗಾಂಧಿ. ಬಿಜೆಪಿ ಜಿಲ್ಲಾ ಮಟ್ಟದ ಸಮಸ್ಯೆಗಳ ಪರಿಹಾರಕ್ಕೆ ಬೆಂಗಳೂರಿನಲ್ಲಿ ಸಭೆ ನಡೆಯಿತು. ಬಾಗಲಕೋಟೆ ಮತ್ತು ದಾವಣಗೆರೆ ಜಿಲ್ಲಾ ಬಿಜೆಪಿ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮಾಜಿ ಸಿಎಂ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ಸಭೆ ಮಾಡಲಾಯಿತು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬೆಂಬಲಿಗರು ಹಾಗೂ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ಬೆಂಬಲಿಗರ ಜೊತೆ ಸಭೆ ನಡೆದಿದೆ. ಈ ಸಭೆ ಬಳಿಕ ದಾವಣಗೆರೆ ನಾಯಕರ ಜೊತೆಯೂ ಕೂಡ ಜೋಶಿ ಚರ್ಚೆಯನ್ನು ನಡೆಸಿದರು. ಇದು ಶುದ್ಧೀಕರಣದ ಮುಂದುವರೆದ ಭಾಗ. ನಾನು ಅವತ್ತಿಂದಲೇ ಹೇಳ್ತಾ ಇದ್ದೆ, ಏನೋ ಪಕ್ಷದಲ್ಲಿ ಸ್ವಲ್ಪ ಶುದ್ಧೀಕರಣ ಆಗಬೇಕು, ಅದರ ಅವಶ್ಯಕತೆ ಇದೆ ಅಂತ ಹೇಳಿ. ಈಗಾಗಲೇ ಹಲವಾರು ಜನ ಅಶಿಸ್ತಿನವರನ್ನು ಈಗಾಗಲೇ ಪಕ್ಷದಿಂದ ಹೊರಗೆ ಹಾಕಿದ್ರು. ಇನ್ನೊಂದಷ್ಟು ಏನು ಎಲ್ಲರನ್ನು ಹೊರಗೆ ಹಾಕಿದರೆ ಪಕ್ಷ ಉಳಿಬೇಕಲ್ಲ. ಆದ ಕಾರಣ ಇದ್ದವರನ್ನು ಸರಿ ಮಾಡುವಂಥ 2ನೇ ಹಂತದ ಪ್ರಕ್ರಿಯೆಗಳು ಈಗ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಅಲ್ಲ, ಸಭೆ ಏನಿಲ್ಲ.